ನಮಸ್ಕಾರ. ಯಾಜ್ಞವಲ್ಕ್ಯ ವಾಸ್ತು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿದ ರೀತಿಯಲ್ಲಿ ಹುಟ್ಟು ಸಾವುಗಳು ಸಹಜವಾಗಿ ನಡೀತಕ್ಕಂಥ ಒಂದು ಪ್ರಕೃತಿಯ ಒಂದು ಪ್ರಕ್ರಿಯೆ ಅಂತೇಳಿ ಹೇಳಬಹುದು. ಈ ಒಂದು ಮರಣದ ನಂತರ ಒಬ್ಬ ವ್ಯಕ್ತಿ ಸತ್ತ ನಂತರ ತುಳಸಿ ಎಲೆಯನ್ನು ಮತ್ತು ಗಂಗಾ ಜಲವನ್ನು ಆ ಒಂದು ಸತ್ಯ ವ್ಯಕ್ತಿಯ ಒಂದು ಬಾಯಿಲಾಗ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಾವೆಲ್ಲ ನೋಡಿರ್ತೀವಿ. ಯಾಕೆ ಆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆ ಒಬ್ಬ ವ್ಯಕ್ತಿಯ ಬಾಯಿಗೆ ಈ ಒಂದು ಗಂಗಾಜಲ ಮತ್ತು ತುಳಸಿ ಪತ್ರೆಯನ್ನು ಯಾಕೆ ಇಡಬೇಕು, ಇಡುವ ಹಿಂದೆ ಅದರ ಉದ್ದೇಶ ಏನು, ಅದರಿಂದ ಆ ವ್ಯಕ್ತಿ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ಹೇಳುತ್ತೆ, ಶಾಸ್ತ್ರಗಳು ಏನು ಹೇಳುತ್ತೆ, ಗರುಡ ಪುರಾಣ ಅಂತ ಏನು ಹೇಳ್ತೀವಿ, ಆ ಗರುಡ ಪುರಾಣದಲ್ಲಿ ಏನು ಹೇಳುತ್ತೆ ಅನ್ನೋ ಬಗ್ಗೆ ಸ್ವಲ್ಪ ಆ ವಿಚಾರವನ್ನು ಇಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಒಂದು ಹುಟ್ಟು ಸಾವಿಗಳ ನಡುವೆ ಇರ್ತಕ್ಕಂಥ ಈ ಒಂದು ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದರೂ ಒಬ್ಬ ವ್ಯಕ್ತಿ ಹುಟ್ಟಿದ ನಂತರ ಅನೇಕ ರೀತಿಯ ಒಂದು ಸಂಪ್ರದಾಯಗಳನ್ನು, ನಾಮಕರಣ, ಚೌಲ ಈ ರೀತಿಯಲ್ಲೇ ಮಾಡ್ತಕ್ಕಂಥ ಸಂಪ್ರದಾಯಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಅದೇ ವ್ಯಕ್ತಿ ಒಂದು ಸತ್ತ ನಂತರವೂ ಸಹ ಅದಕ್ಕೆ ಸಂಬಂಧಪಟ್ಟ ಹಾಗೆ 14-15 ದಿನಗಳ ಒಂದು ಸಂಪ್ರದಾಯಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನೋಡ್ತೀವಿ. ಮತ್ತು ಆ ಸಾವಿನ ನಂತರ ಗಂಗಾಜಲ ಮತ್ತು ತುಳಸಿ ಪತ್ರೆಗಳನ್ನು ಆ ಒಂದು ಸತ್ತವರ ಬಾಯಿಯಲ್ಲಿ ಹಾಕ್ತಕ್ಕಂಥ ಒಂದು ಕ್ರಮವನ್ನು ನೋಡ್ತೀವಿ. ಯಾಕೆ ಅಂತ ನಾವು ನೋಡಿದಾಗ, ಈ ಭೂಮಿಯ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೊರಡಬೇಕು ಅಂತೇಳಿ ಭಗವಂತನ ಒಂದು ನಿಯಮ. ಅಂದರೆ ಒಂದಲ್ಲ ಒಂದು ದಿನ ಸಾಯ್ತಕ್ಕಂಥ ಪ್ರಕ್ರಿಯೆ ಇದೆ. ಸಾವು ಅಂತಕ್ಕಂಥದ್ದು ಒಂದು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತಕ್ಕಂಥ ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು, ಎಲ್ಲ ಧರ್ಮದಲ್ಲಿ ಸಾವಿನ ನಂತರ ಅನೇಕ ರೀತಿಯ ಅವರವರ ಧರ್ಮಕ್ಕೆ ಸಂಬಂಧವಾಗಿ ಅವರವರ ಜಾತಿಗೆ ಅನುಗುಣವಾಗಿ ಸಂಪ್ರದಾಯಗಳನ್ನು ಪಾಲನೆಯನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ. ನಮ್ಮ ಈ ಹಿಂದೂ ಧರ್ಮದಲ್ಲಿ ಒಂದು ವ್ಯಕ್ತಿಯ ಹುಟ್ಟಿನಿಂದ ಸಾವಿನ ತನಕ ಹಲವಾರು ಒಂದು ವಿಧಿವಿಧಾನಗಳನ್ನು, ಶಾಸ್ತ್ರಗಳು ಅಂತೇನು ಹೇಳ್ತೀವಿ, ಆ ಒಂದು ಪದ್ಧತಿಗಳ ಆಚರಣೆ, ಸಂಪ್ರದಾಯಗಳು ಅಂತೇನು ಹೇಳ್ತೀವಿ, ಅದನ್ನು ಪಾಲನೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಈ ಒಂದು ಪದ್ಧತಿಗಳಿಗೆ ಅದಕ್ಕೆ ಅದರದೇ ರೀತಿಯಾದ ಒಂದು ಕಾರಣ ಇರುತ್ತೆ. ಅಂದರೆ ನಾಮಕರಣ ಯಾಕೆ ಮಾಡಬೇಕು, ಚೌಲ, ಉಪನಯನ ಈ ರೀತಿಯ ಒಂದು ಕರ್ಮಗಳನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಅದರದೇ ರೀತಿಯಾದ ವೇದದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ರೀತಿಯಲ್ಲಿ, ಹಾಗೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಆದ ಒಂದು ಕಾರಣಗಳನ್ನು ಕೊಡಬಹುದು. ಅದೇ ರೀತಿಯಲ್ಲಿ ನಮ್ಮ ಈ ಧರ್ಮಶಾಸ್ತ್ರದ ಸೂಕ್ಷ್ಮ ವಿಚಾರದಲ್ಲಿ ವ್ಯಕ್ತಿಯ ಮರಣದ ನಂತರ ಕೆಲವು ಆಚರಣೆಗಳನ್ನು ಪಾಲಿಸುತ್ತೇವೆ. ವಿಶೇಷವಾಗಿ ಆ ಒಂದು ಆಚರಣೆಗಳಲ್ಲಿ ಒಬ್ಬ ಸತ್ತ ವ್ಯಕ್ತಿಯ ಬಾಯಿಯಲ್ಲಿ ತುಳಸಿ ಪತ್ರೆ ಮತ್ತು ಗಂಗಾಜಲವನ್ನು ಹಾಕ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಾವು ಕಾಮನ್ನಾಗಿ ನೋಡ್ತೀವಿ. ಯಾಕೆ ಆ ಒಂದು ತುಳಸಿ ಪತ್ರೆ ಮತ್ತು ಗಂಗಾಜಲವನ್ನು ಹಾಕ್ತಾರೆ ಅನ್ನೋದನ್ನು ನೋಡಿ. ಯಾವುದೇ ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಪೂಜಾ ಸಾಮಗ್ರಿಗಳ ಮೇಲೆ ಮತ್ತು ಒಂದು ಭಕ್ತರ ಮೇಲೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಯಾಕೆ ಅಂದರೆ ಆ ಒಬ್ಬ ವ್ಯಕ್ತಿ ಶುಚಿಯಾಗಬೇಕು, ಮತ್ತು ಆ ಪೂಜಾ ಪರಿಕರಗಳು ಅಂತೇನು ಹೇಳ್ತೀವಿ, ನಾವು ಆಚೆಯಿಂದ ತಂದಿರ್ತೀವಿ, ಅವೆಲ್ಲ ಶುದ್ಧಿ ಆಗಬೇಕು ಅನ್ನೋ ಒಂದು ಕಾರಣದಿಂದ ಒಂದು ಮಂತ್ರವನ್ನು, ಗಾಯತ್ರಿ ಮಂತ್ರವನ್ನು, ಆಪೋಷ್ಟಾದಿ ಮಂತ್ರಗಳನ್ನು, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಂಡು ಆ ಒಂದು ವಸ್ತುಗಳಿಗೆ ಶುದ್ಧಿಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿ ಗಂಗಾ ನದಿಯಲ್ಲಿರ್ತಕ್ಕಂಥ ಗಂಗಾ ನೀರು ಅಂತೇನು ಹೇಳ್ತೀವಿ, ಗಂಗೆ ತುಂಬ ಪವಿತ್ರವಾಗಿರ್ತಕ್ಕಂಥ ಒಂದು ಜಲ ಅಂತೇಳಿ ಪರಿಗಣನೆಯನ್ನು ಮಾಡಿದ್ದೀವಿ.
ಇದನ್ನು ನಾವು ಅಮೃತಕ್ಕೆ ಸಮಾನವಂತ ಹೇಳ್ತೀವಿ. ಕಾರಣ ಗಂಗೆಯನ್ನು ನಾವು ಇರ್ತಕ್ಕಂಥ ನಮ್ಮ ಈ ಇಂದಿನ ಕಲಿಯುಗದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ. ಆ ಒಂದು ಗಂಗಾ ಸ್ನಾನವನ್ನು ಮಾಡುವಲ್ಲಿ ವ್ಯಕ್ತಿಯ ಎಲ್ಲ ಪಾಪಗಳು ನಾಶ ಆಗುತ್ತೆ ಅಂತೇಳಿ ನಮ್ಮೊಂದು ನಂಬಿಕೆ ಇದೆ. ಮತ್ತು ವಿಷ್ಣುವಿನ ಒಂದು ಪಾದಗಳಿಂದ ಹುಟ್ಟಿ ಒಂದು ಶಿವನ ಜಟೆಯಲ್ಲಿ ವಾಸಿಸ್ತಾ ಇತ್ತು ಅಂತೇಳಿ ಹೇಳ್ಬೋದು. ಆ ಒಂದು ಗಂಗಾ ನದಿಯನ್ನು ಭಗೀರಥ ಗಂಗೆಯನ್ನು ಆ ಭಗೀರಥನ ಪೂರ್ವಜರ ಪಾಪಗಳನ್ನು ತೊಳೆಯಬೇಕು ಅಂಥೇಳಿ ಆ ಗಂಗಾ ನದಿಯನ್ನು ಕುರಿತು ತಪಸ್ಸನ್ನು ಮಾಡಿ ಆ ಭಗೀರಥನು ಆ ಭೂಮಿಗೆ ಗಂಗೆಯನ್ನು ಕರೆತರ್ತಾನೆ. ಆ ಪಾಪಗಳನ್ನು ತೊಳೆಯುವ ಪಾಪನಾಶಿನಿಯಾದ ಕಾರಣಕ್ಕೆ ಈ ಒಂದು ಸಾವಿನ ಸಮಯದಲ್ಲಿ ಗಂಗಾ ನೀರನ್ನು ಬಾಯಿಗೆ ಹಾಕಲಾಗುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಆ ಭಗೀರಥ ತಮ್ಮ ಪೂರ್ವಜರ ಪಾಪಗಳನ್ನು ತೊಳೆಯುವ ಸಲುವಾಗಿ ಗಂಗೆಯನ್ನು ಭೂಮಿಗೆ ಕರೆತರ್ತಾನೆ. ಅದೇ ರೀತಿ ಇಂದಿನ ಒಂದು ಕಲಿಯುಗದಲ್ಲಿ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ಗಂಗಾ ನೀರನ್ನು ಬಾಯಿಗೆ ಹಾಕ್ಲಿಕ್ಕೆ ಆತ್ಮವನ್ನು ದೇಹವನ್ನು ತೊರೆದಾಗ, ಅಂದರೆ ಒಬ್ಬ ವ್ಯಕ್ತಿ ಸತ್ತ ನಂತರದಲ್ಲಿ ಆತ್ಮವು ದೇಹವನ್ನು ತೊರೆದಾಗ ಹೆಚ್ಚು ನೋವನ್ನು ಅನುಭವಿಸಬೇಕಾಗುತ್ತೆ. ಆ ಒಂದು ಸತ್ತ ವ್ಯಕ್ತಿಯ ಬಾಯಿಯಲ್ಲಿ ಆ ಗಂಗಾ ಜಲ ನೀರನ್ನು ಹಾಕುವುದರಿಂದ ಆ ಒಂದು ವ್ಯಕ್ತಿಗೆ ಒಂದು ಸಾವಿನ ನಂತರ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅಂತೇಳಿ ಹೇಳಲಾಗುತ್ತೆ. ಇದು ಆತ್ಮದ ಒಂದು ಮುಂದಿನ ಪ್ರಯಾಣವನ್ನು ಸುಲಭಗೊಳಿಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ಗಂಗಾ ಜಲವನ್ನು, ಪವಿತ್ರವಾಗಿರ್ತಕ್ಕಂಥ ಗಂಗಾ ಜಲವನ್ನು ಆ ಸತ್ತ ವ್ಯಕ್ತಿಯ ಬಾಯಿಗೆ ಆಗ್ತಕ್ಕಂಥ ಒಂದು ಸಂಪ್ರದಾಯವನ್ನು ನೋಡ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ಸಾವು ಅಂತಕ್ಕಂಥ ಬಂದಾಗ ಎಷ್ಟೋ ಪಾಪಕರ್ಮಗಳನ್ನು ಆ ಒಬ್ಬ ವ್ಯಕ್ತಿ ಮಾಡಿರ್ತಾರೆ. ಯಾವಾಗ ಈ ಗಂಗಾಜಲದಿಂದ ಆ ವ್ಯಕ್ತಿಗೆ ಪ್ರೋಕ್ಷಣೆಯನ್ನು ಮಾಡುವ ಮುಖಾಂತರ ಸತ್ಯ ವ್ಯಕ್ತಿಯ ಬಾಯಿಲಿ ಆ ಗಂಗಾಜಲವನ್ನು ಹಾಕುವ ಮುಖಾಂತರ ಒಂದು ಆ ಸತ್ತ ವ್ಯಕ್ತಿಯ ಒಂದು ಆತ್ಮ ಅಂತೇನು ಹೇಳ್ತೀವಿ, ಆ ದೇವನ್ನು ತೋರಿದಾಗ ಹೆಚ್ಚಿನ ರೀತಿಯಲ್ಲಿ ನೋವನ್ನು, ಸಂಕಟವನ್ನು ಪಡ್ತಾ ಇರುತ್ತೆ. ಯಾರಿಗೇ ಆಗಲಿ ಸಾವು ಅಂತಕ್ಕಂಥದ್ದು ನಿಶ್ಚಿತ ಆದರೂ ಸಾಯಬೇಕು ಅಂದಾಗ ಅದನ್ನು ಯಾರೊಬ್ಬ ವ್ಯಕ್ತಿಯೂ ಒಪ್ಕೊಳ್ಳೋದಕ್ಕೆ ಸಿದ್ಧ ಇರೋದಿಲ್ಲ. ಹಾಗಾಗಿ ಈ ಒಂದು ನೋವು ಅಂತಕ್ಕಂಥದ್ದು, ಆ ರೋದನೆಯನ್ನು ಆ ಆತ್ಮ ಅಂತೇನು ಹೇಳ್ತೀವಿ, ದೇಹವನ್ನು ಬಿಟ್ಟಾಗ ನೋವನ್ನು ಅನುಭವಿಸ್ತಾ ಇರುತ್ತೆ. ಆ ಮುಂದಿನ ಒಂದು ಪ್ರಯಾಣವನ್ನು ಮಾಡುವ ಒಂದು ಸುಲಭವಾಗಿ ಸಾಗಲಿ ಅನ್ನುವ ಒಂದು ನಿಯಮದಿಂದ ಮತ್ತು ಸತ್ತ ವ್ಯಕ್ತಿಯ ಒಂದು ಆತ್ಮ ಶುಚಿಯಾಗಲಿ ಅನ್ನುವ ಒಂದು, ದೇಹ ಶುಚಿಯಾಗಲಿ ಅನ್ನುವ ಒಂದು ಕಾರಣದಿಂದ ಈ ಗಂಗಾ ಜಲವನ್ನು ಹಾಕುವ ಮುಖಾಂತರ ಆ ಒಂದು ಆತ್ಮದ ಒಂದು ಪ್ರಯಾಣ ಮುಂದೆ ಸುಲಭವಾಗಿ ಸಾಗಲಿ ಅನ್ನುವ ಒಂದು ಹಿಂದಿನ ಉದ್ದೇಶ ಇದಾಗಿದೆ ಅಂತೇಳಿ ಹೇಳ್ಬೋದು. ಮತ್ತು ತುಳಸಿ ಅಂತೇಳಿ ಹೇಳ್ತೀವಿ. ತುಳಸಿ ಪತ್ರೆ ವಿಷ್ಣುವಿಗೆ ಸಂಬಂಧವಿರ್ತಕ್ಕಂಥ ಈ ಒಂದು ಪತ್ರೆ. ಆ ಒಂದು ಕಾರಣದಿಂದ ಸತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಶಾಂತಿಯನ್ನು ಮತ್ತು ಮೋಕ್ಷವನ್ನು ನೀಡುವ ಸಲುವಾಗಿ ತುಳಸಿ ಎಲೆಯನ್ನು ಹಾಕ್ತೀವಿ. ಅಂದರೆ ಸಾಮಾನ್ಯವಾಗಿ ಇಂದಿನ ಒಂದು ಶ್ರಾದ್ದ ಕರ್ಮಗಳಲ್ಲಿ ತುಳಸಿ ಪತ್ರೆ ಇಲ್ದಿರ ನಾವು ಯಾವುದೇ ರೀತಿಯ ಒಂದು ಶ್ರಾದ್ದ ಕರ್ಮಗಳನ್ನು ಮಾಡೋದಿಲ್ಲ. ಕಾರಣ ಆ ತುಳಸಿ ಪತ್ರೆ ಇಟ್ಟು ಆ ಸತ್ತಿರ್ತಕ್ಕಂಥ ತಂದೆ ತಾಯಿಗಳಿಗೆ ತರ್ಪಣವನ್ನು ಮಾಡುವುದರಿಂದ, ಶ್ರಾದ್ದ ಕರ್ಮಗಳನ್ನು ಮಾಡುವುದರಿಂದ ಆ ಸತ್ಯ ವ್ಯಕ್ತಿಗಳಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ ಒಂದು ಮೋಕ್ಷವನ್ನು ಕೊಡುತ್ತೆ, ಮೋಕ್ಷವನ್ನು ಕರುಣಿಸುತ್ತಾನೆ ಆ ಮಹಾವಿಷ್ಣು ಅಂತೇಳಿ ನಂಬಿದ್ದೇವೆ. ಹಾಗಾಗಿ ಆ ಒಂದು ತುಳಸಿ ಎಲೆಗಳನ್ನು ಆ ಸತ್ಯ ವ್ಯಕ್ತಿಯ ಒಂದು ಬಾಯಿಯಲ್ಲಿ ಇಡೋದರಿಂದ ಯಮಧರ್ಮರಾಜನು ಯಾವುದೇ ಒಂದು ಹಾನಿಯನ್ನು ಮಾಡೋದಿಲ್ಲ ಅಂತೇಳಿ ಹೇಳಲಾಗುತ್ತೆ. ಮರಣದ ಒಂದು ನಂತರ ಆ ವ್ಯಕ್ತಿಗೆ ಯಮನ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಆ ಒಂದು ಕಾರಣದಿಂದ ತುಳಸಿ ಎಲೆಗಳನ್ನು ಒಂದು ಸತ್ತವರ ಬಾಯಲ್ಲಿ ಹಾಕುತ್ತೆ. ಈ ತುಳಸಿ ಎಲೆಯ ಪ್ರಸಾದ ಅಂತೇನು ಹೇಳ್ತೀವಿ, ತುಳಸಿ ಎಲೆ ಬಾಯಲ್ಲಿಟ್ಟಾಗ ಮತ್ತು ಆ ಗಂಗಾ ಜಲವನ್ನು ಆ ವ್ಯಕ್ತಿಗೆ ಹಾಕುವುದರಿಂದ ಒಂದು ಮೋಕ್ಷವನ್ನು ಕೊಡುತ್ತೆ. ಮತ್ತು
ಯಮ ಅವರನ್ನು ಒಂದು ನೇರವಾಗಿ ಸ್ವರ್ಗಲೋಕಕ್ಕೆ ಕರೆದೊಯ್ತಾನೆ ಅನ್ನುವ ಒಂದು ನಂಬಿಕೆಯೂ ಇದೆ. ಹಾಗಾಗಿ ಗಂಗಾ ಜಲವನ್ನು ಮತ್ತು ತುಳಸಿ ಎಲೆಯನ್ನು ಆ ಒಂದು ಸತ್ಯ ವ್ಯಕ್ತಿಯ ಬಾಯಿಲಿರ್ತಕ್ಕಂಥ ಒಂದು ಸಂಪ್ರದಾಯವನ್ನು ಬಹಳ ಇಂದಿನಿಂದೂ ಸಹ ಇವತ್ತಿನವರೆಗೂ ಅದನ್ನು ಪಾಲಿಸುತ್ತಾ ಬರ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಇರ್ತಕ್ಕಂಥ ಈ ಗಂಗಾಜಲ ಮತ್ತು ತುಳಸಿ ಪತ್ರೆಯ ಒಂದು ಪವಿತ್ರತೆಯಿಂದ ಆ ಸತ್ತ ವ್ಯಕ್ತಿಗೆ ಒಂದು ಮೋಕ್ಷ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಸಹ ಇದೆ. ವಿಷ್ಣು ತನ್ನ ಒಂದು ಹಣೆಯ ಮೇಲೆ ಈ ತುಳಸಿ ಎಲೆಗಳನ್ನು ಧರಿಸ್ತಾ ಇದ್ದ ಅಂಥೇಳಿ ಒಂದು ವಿಚಾರಗಳಲ್ಲಿ ನೋಡಬಹುದು. ಆ ಒಂದು ರೀತಿಯಿಂದ ಅದನ್ನು ವಿಷ್ಣು ತನ್ನ ಹಣೆ ಮೇಲೆ ಇಟ್ಕೊಳ್ತಾ ಇದ್ದ ಅನ್ನೋದರಿಂದ ಆ ಸತ್ತಿರ್ತಕ್ಕಂಥ ಒಂದು ಮೃತ ವ್ಯಕ್ತಿಗೆ ವಿಷ್ಣುವಿಗೆ ಪ್ರೇರ ಆಗ್ತಾನೆ. ಹಾಗಾಗಿ ಸತ್ತ ವ್ಯಕ್ತಿಯ ಮೇಲೆ ತುಳಸಿ ಎಲೆಗಳನ್ನು ಇಟ್ಟರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನುವ ನೀತಿಗಳಿಂದ ನಾವು ನೋಡಿದಾಗ ತುಳಸಿ ಎಲೆಗಳು ಮತ್ತು ಗಂಗಾಜಲವನ್ನು ಆ ಒಂದು ಸತ್ತವರ ಬಾಯಲ್ಲಿ ಆಗ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಂದಿನೂ ಸಹ ನಾವು ನೋಡ್ತಾ ಇದ್ದೀವಿ. ಅಂದರೆ ಆ ಗಂಗಾ ಜಲಕ್ಕೆ ಮತ್ತು ಆ ತುಳಸಿ ಎಲೆಗೆ ಇರ್ತಕ್ಕಂಥ ಪವಿತ್ರತೆ ಎಷ್ಟು ಅಂತ ನಾವು ಭಾವನೆಯನ್ನು ಮಾಡಿಕೊಂಡಾಗ ಅದಕ್ಕೆ ಬೆಲೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ತುಳಸಿ ಎಲೆ ಗಂಗಾಜಲವನ್ನು ಸತ್ಯ ವ್ಯಕ್ತಿಯ ಒಂದು ಮೃತರ ಬಾಯಲ್ಲಿಟ್ಟಾಗ ಅವರಿಗೆ ಆ ಒಂದು ಮೋಕ್ಷವನ್ನು ಕರುಣೆಯನ್ನು ಕೊಡ್ತಕ್ಕಂಥ ವಿಷ್ಣುವು ಯಮಧರ್ಮನಿಂದ ಆಗ್ತಕ್ಕಂಥ ಕೆಲವು ಶಿಕ್ಷೆಗಳು ಕಮ್ಮಿಯಾಗಿ ಆ ಒಂದು ವಿಷ್ಣು ಲೋಕಕ್ಕೆ ಪ್ರಯಾಣವನ್ನು ಮಾಡೋದಕ್ಕೆ ಆತ್ಮಕ್ಕೆ ಸುಲಭವಾಗುತ್ತೆ ಎನ್ನುವ ಒಂದು ನಿಟ್ಟಿನಲ್ಲಿ ಗಂಗಾಜಲವನ್ನು ಮತ್ತು ಈ ತುಳಸಿ ಎಲೆಯನ್ನು ಮೃತರ ಬಾಯಲ್ಲಿ ಆಗ್ತಕ್ಕಂಥ ಒಂದು ವಾಡಿಕೆ ಸಂಪ್ರದಾಯಗಳು ಇಂದಿಗೂ ಸಹ ನಡೀತಾ ಇದೆ ಅಂತೇಳಿ ಹೇಳಬಹುದು. ಹಾಗಾಗಿ ಒಬ್ಬ ಸತ್ತ ವ್ಯಕ್ತಿಗೆ ಈ ಗಂಗಾಜಲ ಮತ್ತು ತುಳಸಿ ಎಲೆಯ ಒಂದು ಪವಿತ್ರತೆ ಎಷ್ಟರ ಮಟ್ಟಕ್ಕೆ ಅದನ್ನು ಅವರ ಒಂದು ವಿಷ್ಣುವಿನ ಸಾನ್ನಿಧ್ಯಕ್ಕೆ ಮತ್ತು ಅವರ ಒಂದು ಪ್ರಯಾಣಕ್ಕೆ ಅನುಕೂಲವನ್ನು ಮಾಡುತ್ತೆ ಅನ್ನುವ ಒಂದು ಸಲುವಾಗಿ ಈ ಎರಡೂ ವಸ್ತುಗಳನ್ನು ಇಂದಿಗೂ ಸಹ ಉಪಯೋಗವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಸತ್ತಿರ್ತಕ್ಕಂಥ ವ್ಯಕ್ತಿಗೆ ತುಳಸಿ ಎಲೆ ಗಂಗಾಜಲವನ್ನು ಹಾಕ್ತಕ್ಕಂಥ ಸಂಪ್ರದಾಯವನ್ನು ನಮ್ಮ ಹಿಂದೂ ಸಮಾಜದಲ್ಲಿ ಇವತ್ತು ಸಹ ನಾವು ನೋಡ್ತಾ ಇದ್ದೀವಿ. ಆ ಒಂದು ಕಾರಣದಿಂದ ಈ ಎರಡು ವಸ್ತುಗಳನ್ನು ಮೃತ ವ್ಯಕ್ತಿಗೆ ಆಗ್ತಕ್ಕಂಥದ್ದು ವಾಡಿಕೆಯಾಗಿ ಸಂಪ್ರದಾಯವಾಗಿ ಅಂದಿನಿಂದ ಇಂದಿನವರೆಗೂ ಬಂದಿದೆ ಅಂತೇಳಿ ಹೇಳಬಹುದು. ನಮಸ್ಕಾರ.